ಶಿಗ್ಗಾವಿ ವಿಚಾರ ಇರ್ಷಾದ್ ಸರ್, ಶಿಗ್ಗಾವಿಯಲ್ಲಿ ಬೊಮ್ಮಾಯಿಗೆ ಬಿಗ್ ಶಾಕ್ ಆಗಿದೆ. 10ನೇ ಸುತ್ತಿನಲ್ಲೂ ಭರತ್ ಬೊಮ್ಮಾಯಿಗೆ ಹಿನ್ನಡೆ ಆಗಿದೆ. 10ನೇ ಸುತ್ತಿನಲ್ಲಿ 6471 ಮತಗಳಿಂದ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಸೋಲಿನ ಸುಳಿಯಲ್ಲಿ ಸಂಸದ ಬೊಮ್ಮಾಯಿ ಪುತ್ರ ಸಿಕ್ಕಾಕೊಂಡಿದ್ದಾರೆ. ಈಗ ಇದು ಶಾಕಿಂಗ್. ಆಕ್ಚುಲಿ ಶಿಗ್ಗಾವಿ 8ನೇ ರೌಂಡ್ ಆದ್ಮೇಲೆ 8, 9, 10 ಈ 3 ರೌಂಡ್ ಅಲ್ಲೂ ಕೂಡ ಕಾಂಗ್ರೆಸ್ ಲೀಡ್ ಬಂದಿದೆ. 8ನೇ ರೌಂಡ್ 9ನೇ ರೌಂಡ್ ಬರೀ ಕೇವಲ 500, 600 ಮಾತ್ರ ಇತ್ತು ಲೀಡು. ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಲೀಡು 6479. ಇದು 10ನೇ ರೌಂಡ್ ಕಂಪ್ಲೀಟ್ ಆಗಿದೆ ಹಾವೇರಿ ಶಿಗ್ಗಾವಿ ಕ್ಷೇತ್ರದ್ದು. ಕಾಂಗ್ರೆಸ್ 6479 ಮತಗಳ ಅಂತರದಿಂದ ಲೀಡ್ ಪಡ್ಕೊಳ್ತಾ ಇದೆ. 58,000 ಕಾಂಗ್ರೆಸ್ ಟೋಟಲ್ ವೋಟ್ ಪಡೆದಿದ್ರೆ ಬಿಜೆಪಿ 51,000. ಸೊ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸಂಡೂರಲ್ಲೂ ಕೂಡ ಕಾಂಗ್ರೆಸ್ 4497 ಮತಗಳಿಂದ ಮುನ್ನಡೆ ಪಡ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ 18,000 ವೋಟ್, 18,000ದಿಂದ ಯೋಗೇಶ್ವರ್ ಮುನ್ನಡೆ. 3 ವಿಧಾನಸಭಾ ಕ್ಷೇತ್ರ ಏನಿದೆ ಕರ್ನಾಟಕದ ಬೈ ಎಲೆಕ್ಷನ್ 3ರಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿಯಾಗಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಅಭಿಷೇಕ್, ಶಿಗ್ಗಾವಿ ಹೇಳ್ತಿದ್ರಿ ಲಾಸ್ಟ್ ಟೈಮ್ ನಾವು ಎಕ್ಸಿಟ್ ಪೋಲ್ ಮಾತಾಡ್ಬೇಕಾದ್ರೆ ಈ ಮಾತನ್ನ ಹೇಳಿದ್ರಿ ನೀವು. ಕಷ್ಟ ಆಗ್ಬಹುದು. ಯಾಕಂದ್ರೆ ಬೊಮ್ಮಾಯಿ ಮೋದಿಗೆ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಭರತ್ ಬೊಮ್ಮಾಯಿನ ಕನ್ಸಿಡರ್ ಮಾಡೋದು ಎಲ್ಲೋ ಲಕ್ ಅಂತ ಕನ್ಸಿಡರ್ ಮಾಡೋದು ಬಿಟ್ರೆ, ನಾವು ಇನ್ನೊಂದು ಪ್ರಿಡಿಕ್ಷನ್ ಮಾಡಿದ್ರಿ ಎಕ್ಸಿಟ್ ಪೋಲ್ ಅಲ್ಲಿ 3 ಕಾಂಗ್ರೆಸ್ ಇಲ್ಲ 3 ಬಿಜೆಪಿ ಅಂತ. ಸೊ ಆತರ ಇದ್ದಾಗ ಇದನ್ನ ಹೇಳ್ತಾ ಇಲ್ವಾ, ಯಾರು ಪರ್ಸನಲ್ ಒಪಿನಿಯನ್ ಅಂತ ಕನ್ಸಿಡರ್ ಮಾಡಬಾರ್ದು. ಇದು ಡೇಟಾ ಹೇಳ್ತಾರೋ ವೋಟಿಂಗ್ ಪ್ಯಾಟರ್ನ್ ಯಾವತ್ತನ್ನಾಗ್ಲಿ. ನಾವು 2024 ಅಲ್ಲಿ ಇದೀರಿ. ಸೊ ಇಲ್ಲಿ ನಾವು ಡೇಟಾ ಕನ್ಸಿಡರ್ ಮಾಡ್ಲೇಬೇಕಾಗುತ್ತೆ. ಅದು ಬಿಗ್ಗೆಸ್ಟ್ ನಿಮ್ಗೆ ಇನ್ಸೈಟ್ಸ್ ಕೊಡುತ್ತೆ. ನಾವು ಕಾಮನ್ ಆಗಿ ರಾಜಕಾರಣ ಮಾತಾಡ್ಬೇಕಾದ್ರೆ ರಾಜಕಾರಣ ಮ್ಯಾಥಮೆಟಿಕ್ಸ್ ಅಲ್ಲ ಕೆಮಿಸ್ಟ್ರಿ ಅಂತಾರೆ. ಬಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಯಾಕಂದ್ರೆ ಸರ್, ನಾನು ಇನ್ನೊಂದು ನಿಮ್ಗೆ ಎಕ್ಸಿಟ್ ಪೋಲ್ ಅಲ್ಲಿ ಹೇಳಿದ್ದೆ, ಎಲೆಕ್ಷನ್ ನ ಯಾವತ್ತು ನೀವು 5 M's ಅಂತ ಡಿವೈಡ್ ಮಾಡ್ಕೊಂಡು